ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ಮಾರ್ನಿಂಗಿಂದ ಬಹಳಷ್ಟು ಕಾಲ್ಗಳು ಬರ್ತಾ ಇವೆ. ಸರ್, ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ, ಪೇಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಚಲನ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಹೋದರೆ ಅದು ಕೂಡ ಆಗ್ತಾ ಇಲ್ಲ, ಯಾವ ರೀತಿಯಿಂದ ಪೇಮೆಂಟ್ ಮಾಡಲಿಕ್ಕೆ ಹೋದರೂ ಕೂಡ ಆಗ್ತಾ ಇಲ್ಲ. ಹೌದು, ಈ ರೀತಿ ಆಗ್ತಾ ಇದೆ. ಬಹಳಷ್ಟು ಜನ ಟ್ರೈ ಮಾಡಿ ಇದೇನಾದರೂ ಬೇರೆ ಮೆಥಡ್ ಇರ್ಬೋದಾ ಡೌನ್ಲೋಡ್ ಮಾಡೋದು ಅಂತ ಫೋನ್ ಹಚ್ತಾ ಇದ್ದಾರೆ. ನೋಡಿ, ಮತ್ತು ಕೆಲವೊಬ್ಬರಿಗೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ 1,20,320 ಫೀ ತೋರಿಸಿದರೆ ಕೆಲವೊಬ್ಬರಿಗೆ 1,19,570 ಫೀಸ್ ತೋರಿಸ್ತಾ ಇದೆ. ಅಂದರೆ ಈ 750 ನೀವೇನು ಪೇ ಮಾಡಿದ್ರಲ್ಲ ಆಪ್ಷನ್ ಎಂಟ್ರಿ ಮಾಡುವಾಗ ಅದನ್ನು ಡಿಡಕ್ಟ್ ಆಗಿ ತೋರಿಸ್ತಾ ಇದೆ ಇದು. ಮತ್ತು ನನಗೆ ಕೆಲವು ವಿದ್ಯಾರ್ಥಿಗಳು ಫೋನ್ ಮಾಡಿ ಹೇಳಿದರು, ಸರ್ ಕೊನೆಗೆ ಡೌನ್ಲೋಡ್ ಆಯಿತು ಚಲನು, ಆದರೆ 1,19,570ಗೆ ಡೌನ್ಲೋಡ್ ಆಯಿತು, ಅಷ್ಟೇ ಪೇ ಮಾಡಿದ್ದೀವಿ, ಅಷ್ಟೇ ಪೇ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಬ್ಯಾಂಕಿಗೆ, ನಡೆಯುತ್ತಾ ಅಂತ. ಯಾಕಂದರೆ ಅವ್ರಿಗೆ ಚಲನ್ ಡೌನ್ಲೋಡ್ ಆಗಿರೋದೇ 1,19,570 ಅಂತ ಡೌನ್ಲೋಡ್ ಆಗಿದೆ. ಮತ್ತು ಇನ್ನು ಕೆಲವರಿಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ವಿದ್ಯಾರ್ಥಿಗೆ ಚಲನ್ ಕರೆಕ್ಟ್ 1,20,320 ಇದಕ್ಕೆ ಡೌನ್ಲೋಡ್ ಆಗಿದೆ. ನೋಡಿ, ಅವರು ಕಳಿಸಿದ ಕಾಪಿನೇ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ನೋಡಿ, ಕರ್ನಾಟಕ UGCET 2026 ನೆಫ್ಟ್ RTGS ಪೇಮೆಂಟ್ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಕೋರ್ಸಸ್. ನೋಡಿ, ಅವರು ಇದನ್ನು ಈ ರೀತಿ ಬಂದಿದೆ ಅಂತ ಇದನ್ನು ಮಾಡಿದರು. ಇಲ್ಲಿ ಒಂದು ಬ್ಯಾಂಕ್ ಕಾಪಿ ಇರುತ್ತೆ, ಸ್ಟೂಡೆಂಟ್ ಕಾಪಿ ಇರುತ್ತೆ, ಕಾಲೇಜ್ ಕಾಪಿ ಇರುತ್ತೆ. ಈ ಚಲನನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು, ಚಾಯ್ಸ್ ತೊಗೊಂಡ್ರೆ ಏನು, ಇವೆಲ್ಲನೂ ನಾನು ಹಿಂದಿನ ವಿಡಿಯೋಗಳಲ್ಲಿ ಡಿಟೇಲ್ ಆಗಿ ಹೇಳಿದ್ದೀನಿ. ಈಗ ಯಾರಿಗೆ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಅಥವಾ ಆನ್ಲೈನ್ ಪೇಮೆಂಟ್ ಕೂಡ ಆಗ್ತಾ ಇಲ್ಲ, ಏನೂ ಗಾಬರಿ ಆಗಬೇಡಿ. ಇದು ಸರ್ವರ್ ಇಶ್ಯೂ ಆಗಿದೆ. ಎಲ್ಲರೂ ಈಗ ಏನು ಅವರು ಕೇವಲ ಒಂದು 28th ಒಳಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ದಾರೆ. ಆದ ಕಾರಣ ಎಲ್ಲರೂ ಅರ್ಜೆಂಟಿಂದ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಮತ್ತು ಪೇಮೆಂಟ್ ಮಾಡಲಿಕ್ಕೆ ಆನ್ಲೈನು ಪ್ರಯತ್ನಿಸುತ್ತಿರೋದ್ರಿಂದ ಈ ರೀತಿ ಆಗ್ತಾ ಇದೆ. ಮತ್ತು ಇನ್ನು 1,19,570 ಇದು ಡೌನ್ಲೋಡ್ ಆಗಿದೆ, ಅಷ್ಟೇ ಪೇ ಮಾಡ್ತಿದ್ದೀವಿ ಅನ್ನೋದಕ್ಕೆ KA ಅವರು ಹೇಳಬೇಕು ಈ ಸಮಸ್ಯೆಗೆ ಏನು ಉತ್ತರ ಅನ್ನೋದು. ಮತ್ತು ಉಳಿದವರಿಗೆ 1,20,320 ಇದು ಬರ್ತಾ ಇದೆ, ಯಾರಿಗೆ 1,30,320 ಇದೆ ಆ ರೀತಿ ಬರ್ತಾ ಇದೆ. ಅವರು ಕೂಡ ಬ್ಯಾಂಕಿಗೆ ಪೇಮೆಂಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಈಗ ಒಟ್ಟಿನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಚಲನ್ ಡೌನ್ಲೋಡ್ ಆಗ್ತಾ ಇದೆ. ನೀವು ಟ್ರೈ ಮಾಡ್ತಾ ಇರಬೇಕು, ತಾನೇ ಡೌನ್ಲೋಡ್ ಆಗುತ್ತೆ. ಅದಕ್ಕೇನು ಸ್ಪೆಷಲ್ ಯಾವುದೇ ಒಂದು ವಿಧವಾಗಿ ಏನು ಮೆಥಡ್ ಇಲ್ಲ. ಮತ್ತು ಚಲನ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಚಾಯ್ಸ್ ಯಾವ ರೀತಿ ತೆಗೆದುಕೊಳ್ಳೋದು, ಡೌನ್ಲೋಡ್ ಹೇಗೆ ಮಾಡೋದು, ಇದನ್ನೆಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲಿ ಡಿಟೇಲ್ ಆಗಿ ಹೇಳಿದ್ದೀನಿ. ಅದನ್ನು ನೋಡಿದರೆ ನಿಮಗೇನು ತೊಂದರೆ ಆಗೋದಿಲ್ಲ, ಸುಲಭವಾಗಿದೆ, ನಿಮಗೆಲ್ಲ ಗೊತ್ತಿದೆ. ಸಾಕಷ್ಟು ಸಾರಿ ಈಗ ಲಾಗಿನ್ ಆಗಿ ನಿಮಗೆ ರೂಢಿಯಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗೋಣ. ಯಾರಿಗೆಲ್ಲ ಚಲನ್ ಡೌನ್ಲೋಡ್ ಆಗಿಲ್ಲ ಆತಂಕ ಪಡಬೇಡಿ, ಡೌನ್ಲೋಡ್ ಆಗುತ್ತೆ. ಮತ್ತೆ ಭೇಟಿ ಆಗೋಣ.